ಗೆದ್ದು ಬೀಗಿದ ಕಾಂಗ್ರೆಸ್ ಸಿಎಂ ಕುರ್ಚಿ ಸಸ್ಪೆನ್ಸ್. ಡಿಕೆ ಸಿದ್ದು ಯಾರು ಸಿಎಂ ಬಿಟ್ಟು ಕೊಡ್ತಾರಾ ಹಠ ಹಿಡಿತಾರ? ಟಾರ್ಗೆಟ್ ಲೋಕ ಕೈ ಸೀಕ್ರೆಟ್ ಸೂತ್ರ. ಇದೇ ಕ್ಷಣದ ಎಲೆಕ್ಷನ್ ಸ್ಪೆಷಲ್ ಯಾರು ಸಿಎಂ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಾಂಗ್ರೆಸ್ ಪೂರ್ಣ ಬಹುಮತವನ್ನ ಪಡೆದುಕೊಂಡಿದೆ. 34 ವರ್ಷಗಳ ದಾಖಲೆ ಇದು. 135 ಸೀಟನ್ನ ಪಡೆದುಕೊಂಡಿರುವಂತದ್ದು. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತಹ ಚಟುವಟಿಕೆಗಳು ಅಂದ್ರೆ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ದೇ ಕುತೂಹಲ ಇರುವಂತದ್ದು. ಆ ಆಯ್ಕೆನೆ ದೊಡ್ಡ ಮಟ್ಟದಲ್ಲಿ ಸವಾಲಾದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಇಂದು ಸಂಜೆ 6 ಗಂಟೆಗೆ ಸಿಎಲ್ಪಿ ಸಭೆ ಇದೆ. ಸಿದ್ದರಾಮಯ್ಯ ಮನೆಯತ್ತ ಸಾಕಷ್ಟು ಬೆಂಬಲಿಗರು ಕೂಡ ಬರ್ತಾನೆ ಇದ್ದಾರೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ರಿಸಲ್ಟ್ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು ಅಂತ ಬ್ಯಾನರ್ಗಳು, ಫ್ಲೆಕ್ಸ್ಗಳು ರಾರಾಜಿಸಿದ್ವು. ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದಲೂ ಕೂಡ ಒತ್ತಡವನ್ನ ಹಾಕಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಸಂಜೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಹೈಕಮಾಂಡ್ ನಿರ್ಧಾರವನ್ನ ಮಾಡಿ ಶಾಸಕರಿಗೆ ಹೇಳುತ್ತಾ ಅಥವಾ ಶಾಸಕರ ನಿರ್ಧಾರವನ್ನ ಅಂತಿಮ ಮಾಡ್ತಾರ ಕಾದು ನೋಡ್ಬೇಕು. ನ್ಯಾಷನಲ್ ಪಾರ್ಟಿನಲ್ಲಿ ಆಲ್ಮೋಸ್ಟ್ ಆ ಪಕ್ಷಗಳು ನಿರ್ಧಾರ ಮಾಡಿ ನಂತರ ಶಾಸಕರಿಗೆ ತಿಳಿಸಲಾಗುತ್ತೆ, ಅವರ ಒಪ್ಪಿಗೆಯನ್ನ ಪಡೆದುಕೊಳ್ಳಲಾಗುತ್ತೆ. ಈ ಬಾರಿ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. 3ರನ್ನ ಡಿಸಿಎಂ ಮಾಡುವಂತ ಚಿಂತನೆಯೂ ಕೂಡ ಹೈಕಮಾಂಡ್ಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರೇ ಮುಖ್ಯಮಂತ್ರಿಗಳಾದ್ರೂ ಕೂಡ 3 ಜನ ಡಿಸಿಎಂ ಮಾಡುವಂತ ಆಪ್ಷನ್ ಕೂಡ ಇದೆ ಕಾಂಗ್ರೆಸ್ಗೆ ಅನ್ನುವಂಥದ್ದನ್ನ. ಅಂದ್ರೆ ಎಲ್ಲ ಒಂದು ಸಮುದಾಯಕ್ಕೂ ಒಂದು ಮಾನ್ಯತೆ ಕೊಟ್ಟಂತಾಗತ್ತೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಅಕಸ್ಮಾತ್ ಸಿದ್ದರಾಮಯ್ಯನವರಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ್ರೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಡಿಸಿಎಂ ಸ್ಥಾನ, ಲಿಂಗಾಯತ ಸಮುದಾಯಕ್ಕೆ ಒಂದು ಡಿಸಿಎಂ ಸ್ಥಾನ, ದಲಿತ ಸಮುದಾಯಕ್ಕೆ ಒಂದು ಡಿಸಿಎಂ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಡಿಕೆ ಶಿವಕುಮಾರ್ ಅವರು ಏನಾದ್ರು ಆದ್ರೆ ಲಿಂಗಾಯತ ಸಮುದಾಯ, ದಲಿತ ಸಮುದಾಯ ಈ ರೀತಿಯಾಗಿ ಕೆಲವೊಂದು ಸಮುದಾಯಗಳಿಗೆ ಪ್ರಾತಿನಿಧ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಸಿಎಂ ಸ್ಥಾನವನ್ನ ನೀಡುವಂತ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ ಅಂತ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತ ಟೈಮ್ನಲ್ಲಿ ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಲಾಗಿತ್ತಲ್ಲ. ಆ ಒಂದು ಪ್ಲಾನ್ ಈಗ ಕಾಂಗ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಎನ್ನುವಂಥದ್ದು. ಬಿಕಾಸ್ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಲೋಕಸಭೆ ಎಲೆಕ್ಷನ್ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸವಾಲುಗಳು ಕಾಂಗ್ರೆಸ್ಗೆ ಇದೆ. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಕಾಂಗ್ರೆಸ್ ನಲ್ಲಿ ಏನ್ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಾಕಷ್ಟು ಭದ್ರತೆಯನ್ನ ಕೊಡಲಾಗಿದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ನೋಡ್ತಾ ಇದ್ವಿ. ಕಾಂಗ್ರೆಸ್ ನಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಸಿಎಂ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಒಂದ್ ಕಡೆ ಇರುವಂತದ್ದು. ಇನ್ನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಯಾವ ರೀತಿಯಾಗಿ ಗರಿಗೆದರಿದೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಬಹುಮತದಲ್ಲಿ ದೊಡ್ಡ ಮಟ್ಟದಲ್ಲಿ ಜಯಬೇರಿಯನ್ನು ಸಾಧಿಸಿರುವಂತಹ ಕಾರಣಕ್ಕೋಸ್ಕರವಾಗಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಂತ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವೆ ಎಲ್ಲ ಒಂದ್ ಕಡೆ ಪೈಪೋಟಿ ಶುರುವಾಗಿರುವಂತದ್ದು. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ತಂತ್ರಗಾರಿಕೆ ಮುಖಾಂತರವಾಗಿ ಮುಖ್ಯಮಂತ್ರಿ ಸ್ಥಾನ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪಟ್ಟನ್ನು ಕೂಡ ಹಿಡಿದಿರುವ. ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಒಂದಷ್ಟು ಜನ ಶಾಸಕರು ಕೂಡ ಬರ್ತಾ ಇದ್ದಾರೆ. ಗೆದ್ದಂತ ಶಾಸಕರು ಸಿದ್ದರಾಮಯ್ಯ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಜೊತೆ ಚರ್ಚೆ ಕೂಡ ಮಾಡ್ತಿದ್ದಾರೆ, ಸ್ವಾಗತವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯವಾಗಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ. ಹೀಗಾಗಿ ಶಾಸಕರು ಯಾರ ಹೆಸರನ್ನು ಹೇಳ್ತಾರೆ ಅಂತಿಮವಾಗಿ ಅವರ ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡುತ್ತೆ. ಈಗ ಸದ್ಯಕ್ಕೆ ಪ್ರಶ್ನೆ ಇರುವಂತದ್ದು ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗೇನೆ ಒಂದಷ್ಟು ಜನ ಅಂದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದಷ್ಟು ಜನ ಶಾಸಕರ ಜೊತೆ ಸಂಪರ್ಕವನ್ನು ಸಾಧಿಸೋದ್ರ ಮುಖಾಂತರವಾಗಿ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೀಗ ಸಿದ್ದರಾಮಯ್ಯ ಅವರ ಮನೆಗೆ ಕೃಷ್ಣ ಬೈರೇಗೌಡ ಸೇರಿದಂತೆ ಪ್ರಮುಖವಾಗಿ ರಾಘವೇಂದ್ರ ಇಟ್ನಾಳ್ ಸೇರಿದಂತೆ ಪ್ರಮುಖವಾದಂತಹ ಒಂದಷ್ಟು ಜನ ಶಾಸಕರು ಅಂದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಒಂದಷ್ಟು ಜನ ಶಾಸಕರು ಇದೀಗ ಸಿದ್ದರಾಮಯ್ಯರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಅವರು ಆ ಒಂದು ಶಾಸಕರು ಸೂಚಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹೀಗಾಗಿ
ಸಿದ್ದರಾಮಯ್ಯ ಮನೆ ಬಳಿ ಈಗಾಗಲೇ ಸಹಜವಾಗಿಯೇ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಸಿದ್ದರಾಮಯ್ಯ ಮನೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ಕಲ್ಪಿಸಿರುವಂತದ್ದು. ಮತ್ತೆ ಒಂದಷ್ಟು ಅಧಿಕಾರಿಗಳು ಕೂಡ ಸರ್ಕಾರದ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಸಿದ್ದರಾಮಯ್ಯ ಮನೆಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಇಲ್ಲೊಂದ್ ಕಡೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಬಲವಾಗಿ ಕೇಳಿ ಬರ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಕಾದು ನೋಡಬೇಕಾಗುತ್ತೆ ಸಂಜೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಅದ್ರ ಮೇಲೆ ಮುಂದಿನ ಮುಖ್ಯಮಂತ್ರಿ ಅಂತಿಮವಾದ ತೀರ್ಮಾನ ಆಗುತ್ತೆ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರೆ ಯಾವ್ಯಾವ ರೀತಿಯಾಗಿ ಚಟುವಟಿಕೆಗಳು ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ಅಂತ. ಕಾಂಗ್ರೆಸ್ ಸರಳ ಬಹುಮತ ಅಲ್ಲ, ಪೂರ್ಣ ಬಹುಮತವನ್ನ ಪಡ್ಕೊಂಡಿರುವಂತದ್ದು ರಾಜ್ಯದಲ್ಲಿ. ಕಾಂಗ್ರೆಸ್ ಗೆದ್ದಿದ್ದು ಆಯ್ತು, ಆದ್ರೆ ಈಗಿರುವಂತ ಸವಾಲು ಅಂದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಪ್ರಬಲ ಫೈಟ್ ಅಂತೂ ನಡೀತಾ ಇದೆ. ಇದರ ಜೊತೆಗೆ ಇನ್ನೂ ಕೂಡ ಯಾರಾದ್ರೂ ಇದ್ದಾರಾ? ಎಂ.ಬಿ. ಪಾಟೀಲ್ ಅವರು ಕೂಡ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಗೆ ಪರಮೇಶ್ವರ್ ಅವರು ನನಗ್ ಕೊಟ್ರೆ ನಾನಂತೂ ಬೇಡ ಅಂತ ಹೇಳೋದಿಲ್ಲ ಅಂತ ಹೇಳಿದ್ರು. ಸೊ ಇಂದು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಸಿಎಂ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಸಕಾಂಗ ಪಕ್ಷದ ಸಭೆ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಿದ್ದಾರೆ ನಾಯಕರು. ಹಿಂದೆ ಸಿಎಲ್ಪಿ ಲೀಡರ್ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ನಾಳೆನೆ, ಅಂದ್ರೆ ಇವತ್ತು ಫೈನಲ್ ಆಗ್ಬಿಟ್ರೆ ನಾಳೆನೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ನಂತರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಇನ್ನು ಸಿಎಂ ಹುದ್ದೆ ಬಗ್ಗೆ ಸಿದ್ದರಾಮಯ್ಯ ಅವರ ಮಗ ಮತ್ತು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ, ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ನೋಡೋಣ. ಬೇರೆ ತರ ಖರ್ಗೆ ಅವರ ಹೆಗಲಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಹೈಕಮಾಂಡ್ ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಖರ್ಗೆ ಅವರ ಹೆಗಲಿಗೆ ಅಂದ್ರೆ ರಾಜ್ಯದ ಈಸ್ ದಿ ಪ್ರೆಸಿಡೆಂಟ್, ಈಸ್ ದಿ ಎಐಸಿಸಿ ಪ್ರೆಸಿಡೆಂಟ್, ಅಂಡ್ ಆಫ್ ಕೋರ್ಸ್ he will consult Rahul Gandhi ji, he will consult Priyanka, he will consult Sonia ji. Only after that he will take a decision. ಇದು ನನ್ನ ಗೆಲುವಲ್ಲ, ಸಿದ್ದರಾಮಯ್ಯನವ್ರ ಗೆಲುವಲ್ಲ, ಸ್ಟೇಜ್ ಮೇಲೆ ಇರೋರ ಗೆಲುವಲ್ಲ, ಕರ್ನಾಟಕ ರಾಜ್ಯದ ಜನತೆಯ ಗೆಲುವಿದೆ. ಕರ್ನಾಟಕದಿಂದ 3.5 ವರ್ಷದಿಂದ ಹಿಡಿದಿದ್ದಂತ ಗ್ರಹಣನ ಇಂದು ಬಿಟ್ಟಿದೆ. ಜನರು ಹಾಕ್ತಿದ್ದಂತ ಕಣ್ಣೀರನ್ನ ಇವತ್ತು ಒರೆಸ್ತಾ ಇದೆ. ಚುನಾವಣೆ ಅಂತ ಹೇಳಿದ್ರು. ಮಗನಾಗಿ ತಾವು ಸಿದ್ದರಾಮಯ್ಯನವರನ್ನ ಮತ್ತೆ ಸಿಎಂ ಸ್ಥಾನದಲ್ಲಿ ನೋಡ್ಲಿಕ್ಕೆ ಆಸೆ ಪಡ್ತೀರಾ? ಖಂಡಿತ ಹೇಳಿದ್ರು. ಒಬ್ಬ ಮಗನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮತ್ತು ಕರ್ನಾಟಕದ ಪ್ರಜೆಯಾಗಿ ತಂದೆಯವರು ಮತ್ತೆ ಮುಖ್ಯಮಂತ್ರಿಗಳಾಗುತ್ತೆ. ಸರ್, ಇದನ್ನ ಎಲ್ಲ ಶಾಸಕರು ಕೂಡ ಒಪ್ಕೊಳ್ತಾರೆ, ಯಾಕಂದ್ರೆ ಶಾಸಕರ ಅಭಿಪ್ರಾಯವೇ ಅಂತಿಮ ಆಗಿರೋದ್ರಿಂದ ನಿಮಗೆ ಅದು ಭರವಸೆ ಇದೆಯಾ? ನನಗೆ ಗೊತ್ತಿಲ್ಲ ಶಾಸಕರು ಏನು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನನ್ನ ಆಸೆ ತಂದೆಯವರು ಮತ್ತೆ ಆಸೆ ಆಗಲಿಲ್ಲ. ಯಾಕಂದರೆ ಕಳೆದ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಆಡಳಿತ ಕೊಟ್ಟಿದ್ದಾರೆ. ಬಹಳಷ್ಟು ಬಡವರ ಜನರು ಕಾರ್ಯಕ್ರಮ ನೀಡಿದ್ದಾರೆ. ಸೊ ಈ ಬಾರಿನೂ ಕೂಡ ಇಡೀ ರಾಜ್ಯ ಸುತ್ತಾಡಿ ಅವರು ಪಕ್ಷದ ಗೆಲುವಿಗೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಮತ್ತೆ ಮುಖ್ಯಮಂತ್ರಿ ಆದರೆ ಡಿಕೆ ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗ್ಬೇಕಾ? ಫಾರ್ಮಲ್ ಏನಾದ್ರು ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದ್ರು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದ್ರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಡಿ ಕೆ ಶಿವಕುಮಾರ್ ಅವರೇ ಮೊದಲ ಸಿಎಂ ಆಗ್ಬೇಕಾ? ಫಾರ್ಮಲ್ ಏನಾದ್ರು ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದ್ರು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದ್ರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ.